ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಆಗ್ತಾಯಿಲ್ಲ ಅಂದರೆ ಇದೊಂದು ಚಿಕ್ಕದೊಂದು ಕ್ರಾಫ್ಟ್ ಮಾಡಿ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಜೈ ಬ್ಯಾಡ್ರ್ ಬೊಮ್ಮ ಅಂತ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸ್ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಒಳ್ಳೆ ವಾಲ್ ಕ್ಲಾಕ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದು ನಮ್ಮ ವೇಸ್ಟ್ ಸ್ಕ್ರ್ಯಾಪ್ ಐಟಮಿಂದ. ಸೊ ಇದೇನಪ್ಪ ಅಂದರೆ ನಮ್ಮ ಹಳೆ ಗಾಡಿದು ಚೈನ್ ಸ್ಪ್ರಾಕೆಟ್ ತೊಗೊಳ್ಳೋಣ. ಆಮೇಲೆ ಫುಲ್ ಗ್ರೀಸ್ ಆಯಿಲ್ ಎಲ್ಲ ಇರುತ್ತೆ, ಅದು ಕ್ಲೀನ್ ಮಾಡೋಕ್ಕೆ ಪೆಟ್ರೋಲ್ ಬೇಕು, ಒಂದು ಬ್ರಷ್ ಬೇಕಾಗುತ್ತೆ. ನೆಕ್ಸ್ಟು ಚೈನನ್ನು ಫಿಕ್ಸ್ ಮಾಡೋಕ್ಕೆ, ರೌಂಡ್ ಮಾಡೋಕ್ಕೆ ಚೈನ್ ಲಿಂಕ್ ಹಾಕಬೇಕಾಗತ್ತೆ. ಆಮೇಲೆ ನೆಕ್ಸ್ಟು MDF ಶೀಟ್ ಬೇಕಾಗುತ್ತೆ. ಆಮೇಲೆ ಅಕ್ರೆಲಿಕ್ ಕಲರ್ಸು, ನಿಮ್ಗೆ ಏನೇನು ಕಲರ್ಸ್ ಬೇಕಾದ್ರೂ ತೊಗೊಳ್ಳಿ. ಆಮೇಲೆ ವಾಚ್ದು ಮೂಮೆಂಟ್ಸ್ ಬೇಕಾಗುತ್ತೆ, ಅದರ ನೀಡಲ್ಸ್ ಬೇಕಾಗುತ್ತೆ. ಆಮೇಲೆ ಅದನ್ನು ಫಿಕ್ಸ್ ಮಾಡೋಕ್ಕೆ ನಟ್ ಬೋಲ್ಟ್ಸ್ ಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ ಸೈಜ್ ಅಂತೇನಿಲ್ಲ, ನಾನು ರೆಗ್ಯುಲರ್ ಸೈಜ್ ಏನಿದೆ ಅದು ತೊಗೊಂಡಿದ್ದೀನಿ. ಫಸ್ಟ್ ಇಷ್ಟು ಐಟಮ್ ರೆಡಿ ಮಾಡ್ಕೊಳ್ಳಿ. MDF ಶೀಟ್ನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ರೆಗ್ಯುಲರ್ ಸ್ಪ್ರಾಕೆಟ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕು, ಒಂದು 1/2 ಇಂಚು ಆ ಕಡೆ ಈ ಕಡೆ ಇದ್ದರೆ ಚೆನ್ನಾಗಿರುತ್ತೆ. MDF ಶೀಟ್ನ ಸ್ಪ್ರಾಕೆಟ್ಸ್ ಬರುತ್ತಲ್ಲ ಹೋಲ್ಗೆ ಮ್ಯಾಚ್ ಮಾಡ್ಕೊಂಡು ಹೋಲ್ ಮಾಡ್ಕೊತಾ ಇದ್ದೀನಿ. ಈಗ ಪೇಂಟ್ ಮಾಡ್ಕೊಳ್ಳೋಣ. ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ ಅಂತ ವೈಟ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ಕೋಟ್ ಕಂಪ್ಲೀಟ್ ಆಗಿದೆ, ಬಟ್ ಆ್ಯಕ್ಚುಲಿ ಒಂದು ಕೋಟಲ್ಲಿ ಅದು ಕ್ಲಿಯರ್ ಆಗೋಲ್ಲ. ಸೊ ಕಂಟಿನ್ಯೂಸ್ ಆಗಿ 1 ಅಥವಾ 2 ಅಥವಾ 3 ಕೋಟ್ ಮಾಡಬೇಕಾಗತ್ತೆ. ಸೊ ಆವಾಗ ಒಳ್ಳೆ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟು ಅದಕ್ಕೆ ಟೆಕ್ಸ್ಚರ್ ಕೊಡೋಕ್ಕೋಸ್ಕರ ಆರೆಂಜ್ ಪೇಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಲರು. ಸೊ ಇದೇನಂದರೆ ಒಂದು ಯಾವ್ದಾರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಪೇಂಟ್ ಮಿಕ್ಸ್ ಮಾಡ್ಕೊಳ್ಳಿ. ಮನೇಲಿ ಬಿದ್ದಿರುತ್ತಲ್ಲ ಪ್ಲಾಸ್ಟಿಕ್ ಕವರ್, ಅದನ್ನು ತೊಗೊಳ್ಳಿ. ಅದನ್ನು ಅನ್ಯೂವನ್ ಆಗಿ ಫೋಲ್ಡ್ ಮಾಡಿ ರಿಂಕಲ್ಸ್ ಬರೋ ಥರ ಲೈಟಾಗಿ ಪ್ರೆಸ್ ಮಾಡಿ ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಅದೇ ಥರ ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಒಂದು ಓವರ್ ಕೋಟ್ ಥರ, ಅಂದರೆ ಲೈಕ್ ಓವರ್ಲ್ಯಾಪಿಂಗ್ ಆಗೋ ಥರ ಆರೆಂಜ್ಗೂ ಮತ್ತು ಇದು ನೆಕ್ಸ್ಟ್ ಎಲ್ಲೋ 3 ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ವಾಷರ್ ಇಟ್ಬಿಟ್ಟು ಆ ಸ್ಪ್ರಾಕೆಟ್ ಸ್ವಲ್ಪ ಹೈಟಾಗಿ ಫಿಕ್ಸ್ ಆಗಬೇಕು, ಯಾಕಂದರೆ ಮೂವ್ಮೆಂಟ್ಸ್ ಎಲ್ಲ ರನ್ ಆಗೋಕ್ಕೆ. ಸೊ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಹೋಲ್ ಮಾಡ್ಕೊಂಡಿದ್ದ ಹಾಗೆ ನಟ್ ಬೋಲ್ಟ್ ಫಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಚೈನ್ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸೊ ಯಾಕಂದರೆ ಅದು ರೌಂಡಾಗಿ ಬರಬೇಕು ಅಂತ. ಅಲೈನ್ಮೆಂಟ್ ಕರೆಕ್ಟಾಗಿದೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರ್ತಾಯಿದೆ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಚೈನ್ ರಿಮೂವ್ ಮಾಡಿಬಿಟ್ಟು ಆಮೇಲೆ ಫಸ್ಟ್ ನೀಡಲ್ ಫಿಕ್ಸ್ ಮಾಡ್ಕೊಳ್ಳೋಣ.
ಫೈನಲ್ ಆಗಿ ಎಲ್ಲ ಹೆಂಗೆ ಕೋರುತ್ತೆ ಅಂತ ನೋಡೋಣ. ಸೊ ಫೈನಲಿ ಪ್ರಾಜೆಕ್ಟ್ ರೆಡಿಯಾಗಿದೆ. ಜೈ ಬ್ಯಾಡ್ರೂಮ್ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತು ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡೋದು ಇಂಟಿಮೇಷನ್ ಸಿಗುತ್ತೆ. ಶೇರ್ ಮಾತ್ರ ಮಾಡೋದು ಮರಿಬೇಡಿ. ಬಾಯ್, ಸಿ ಯು ಸೂನ್.